ನಮಸ್ತೆ ಎಲ್ಲರಿಗೂ. ಆಲ್ ಈಸ್ ವೆಲ್ 09 ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ತುಂಬ ಸಿಂಪಲ್ಲಾಗಿ ಒಂದು ವಿಚಾರ ಹೇಳಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಏನು ಅಂದರೆ, ನಮ್ಮ ಮನೆ ಬಾಡಿಗೆ ಕೊಟ್ಟಿದ್ದಲ್ಲ, ಅವರು ಖಾಲಿ ಮಾಡ್ಕೊಂಡು ಹೋಗಿದ್ರು. ಹಾಗಾಗಿ ಮನೆ ಪೇಂಟಿಂಗ್ ಎಲ್ಲ ಮಾಡಿಸ್ಬೇಕಾಗಿತ್ತು. ಮಾಡಿಸಿರಲಿಲ್ಲ, ಸುಮಾರು ಟೈಮಿಂದ ಈಗ ಮಾಡಿಸಿರೋಣ ಅಂತ ಹೇಳಿ ಮಾಡಿಸಿರಲಿಲ್ಲ. ಸೊ ಹಂಗಾಗಿ ಪೇಂಟ್ ಮಾಡಿಸೋ ಕೆಲಸ ಇತ್ತು, ಅದು ಬಾಕಿ ಇತ್ತು. ಅದು ಮಾಡಿಸಿ ಹಾಗೆ ಒಂದು ಹೋಮ ಇಟ್ಕೊಂಡ್ವಿ, ಮೃತ್ಯುಂಜಯನ ಹೋಮ ಮತ್ತು ಗಣಪತಿ ಹೋಮ, ವಾಸ್ತು ಹೋಮ ಇಟ್ಕೊಂಡು ಪೂಜೆ ಮಾಡಿಸ್ಕೊಂಡ್ವಿ. ನಮ್ಮಗಳಿಗೂ ಒಳ್ಳೆಯದಾಗಿತ್ತು, ಬರೋರಿಗೂ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ಇದೆಲ್ಲ ಮಾಡ್ಕೊಂಡಿದ್ವಿ. ಇಷ್ಟು ದೊಡ್ಡ ತೊಳಿಬೇಕು. ಪಾರ್ಕಿಂಗ್ ಏರಿಯಾ ಇದೆ ನಮ್ಮನೆ ಸೈಡು. ಈ ಕಡೆ ಅಂಗಡಿ ಮಳಿಗೆ ಇದೆ. ಎಷ್ಟು ದೊಡ್ಡದೆಲ್ಲ ಒಂದು 3 ಸ್ಟೆಪ್ ಕಡೆನೂ ನೀಟಾಗಿ ತೊಳೆದು ರಂಗೋಲೆಲ್ಲ ಹಾಕಿ ರೆಡಿ ಮಾಡಿದ್ದೆ. ಇದನ್ನು ತೊಳಿಬೇಕು ಅಂದರೆ ಹೆಚ್ಚು ಕಡಿಮೆ ಅರ್ಧ ಗಂಟೆ ಮೇಲಾಗುತ್ತೆ ತೊಳಿಯೋಕೆ. ಇದನ್ನು ತೊಳೆದು ರಂಗೋಲಿ ಎಲ್ಲ ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು 3 ಕಡೆನೂ ನೆಲ ಒರೆಸಿ ಕ್ಲೀನ್ ಮಾಡಿ ನೆನ್ನೆ ಮಾಡಿದ್ರು. ಬಟ್ ಪೂಜೆ ಇರೋ ಕಾರಣ ಮಾಡಬೇಕಾಗಿತ್ತು. ಬೆಳಗ್ಗೆನೆಲ್ಲ ಮಾಡಾಯಿತು. ಬೆಳಗ್ಗೆನೆಲ್ಲ ಮಾಡಿ ನೀಟಾಗಿ ಕ್ಲೀನ್ ಮಾಡಿಸಿ ಹೊಸ್ಲಿಗೆ ವುಡ್ ಕಲರ್ ಏನೋ ಬರುತ್ತೆ ಅಂತ ಹೇಳಿದ್ರು. ಸೊ ಪಾಲಿಶ್ ಎಲ್ಲ ಆದಮೇಲೆ ವುಡ್ ಕಲರನ್ನು ಹಾಕಿ ಅದನ್ನು ರೆಡಿ ಮಾಡ್ತಿದ್ವಿ. ಕಲರಿಂಗೆಲ್ಲ ಚೇಂಜ್ ಮಾಡ್ತಿದ್ವಿ. ಮುಂಚೆ ಬಿಸ್ಕೆಟ್ ಕಲರ್ ಮತ್ತು ರೆಡ್ ಇತ್ತು ಔಟ್ ಸೈಡು. ಸೊ ಅದನ್ನೆಲ್ಲ ಫುಲ್ ಚೇಂಜ್ ಮಾಡಿಸಿ ಇವಾಗ ಬೇರೆದು ಮಾಡಿಸಿದ್ವಿ. ಹೇಗಿದೆ ಅಂತ ನೋಡಿ ಹೇಳಿ. ಹೊರಗಡೆಗೆಲ್ಲ ರಂಗೋಲಿ ಹಾಕಿ, ನಂಗೆ ರಂಗೋಲಿ ಬಿಡೋದಂದ್ರೆ ಮೊದಲೇ ಇಷ್ಟ. ಹಾಗೆ ರಂಗೋಲಿ ಎಲ್ಲ ಹಾಕಿ 5 ಗಂಟೆಯಿಂದ ಎದ್ದು ಇಲ್ಲೆಲ್ಲ ಮಾಡ್ಕೊಂಡು ಕಂಪ್ಲೀಟ್ ಮಾಡಿಕೊಂಡು ಮೇಲ್ಗಡೆ ಹೋಗಿ ಮಧ್ಯದ ಫ್ಲೋರ್ಗೆ ಹೋಗಿ ಅಲ್ಲಿ ಕಂಪ್ಲೀಟ್ ಮಾಡಿ, ಮತ್ತು ಅದಾದ ನಂತರ ಮೇಲ್ಗಡೆ ಸೆಕೆಂಡ್ ಫ್ಲೋರ್ಗೆ ಹೋಗಿ ಅಲ್ಲಿ ಕಂಪ್ಲೀಟ್ ಮಾಡಿಕೊಂಡೆ. ನಾನು ಕಂಪ್ಲೀಟ್ ಮಾಡೋಷ್ಟರೊಳಗೆ ಟೈಮ್ ಆಗಿತ್ತು. ಪೂಜಾರಿಗಳೆಲ್ಲ ಬಂದರು. ಅಷ್ಟರೊಳಗೆಲ್ಲ ನಮ್ಮ ಚೋಟು ಒಬ್ಬ ಇದ್ದಾನೊಬ್ಬ, ಅವನಿರೋ ಕಾರಣ ಎಲ್ಲ ರಂಗೋಲಿನ ಹಾಳು ಮಾಡ್ತಾನೆ. ನನ್ನ ಮಗ ಸ್ನಾನಗಿನ ಮಾಡ್ಕೊಂಡು ರೆಡಿಯಾಗಿ ಪೂಜೆ ಎಲ್ಲ ರೆಡಿಯಾಗಿದ್ದಾನೆ. ಪೂಜಾರಿಗಳು ಬಂದು ಎಲ್ಲರೂ ತಯಾರಿ ಮಾಡ್ಕೊಂಡಿದ್ದಾರೆ ಪೂಜೆಗೆಲ್ಲ. ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಮಾತ್ರ ಮನಸ್ಸಿಗೆ ಏನಂದ್ರೆ ನೆಮ್ಮದಿ ಅನ್ನಿಸ್ತು. ಅಷ್ಟು ನಿಧಾನವಾಗಿ ಅರ್ಥಪೂರ್ಣವಾಗಿ ಪೂಜೆ ಮಾಡಿಕೊಟ್ಟಿದ್ದು ತುಂಬ ಖುಷಿಯಾಯಿತು. ಸೊ ಇದನ್ನು ದಯವಿಟ್ಟು ನೋಡಿ ಹರಿಸಿ ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ, ಒಳ್ಳೆ ಮನಸ್ಸಿದೆ ಅಂತ ಗೊತ್ತು ನಿಮ್ಮೆಲ್ಲರಿಗೂ. ಹಾಗೆ ನಿಮ್ಮ ಒಳ್ಳೆ ಮನಸ್ಸಿಂದ ನಮಗೆಲ್ಲರಿಗೂ ಹರಿಸಿ ಹಾರೈಸಿ ನಮ್ಮ ಇಡೀ ಕುಟುಂಬಕ್ಕೆ ಚೆನ್ನಾಗಿರಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಎಲ್ಲರಿಗೂ. ನನ್ನ ಮಗ ವಿಭೂತಿ ಧರಿಸ್ಕೊತಾ ಇದ್ದಾನೆ. ನನಗೆ ಪಂಚೆ ಉಟ್ಕೊಳಕ್ಕೆ ಬರಲ್ಲ. ಪಂಚೆ ಉಟ್ಕೊಂಡು ತುಂಬ ಟೈಮು ಇದ್ದ ಇವತ್ತು. ಅದೇ ಖುಷಿಯಾಗಿದ್ದು. ಭಾಳ ಅರ್ಥಪೂರ್ಣವಾಗಿ ಪೂಜೆ ಮಾಡಿಕೊಟ್ರು. ಈ ಪೂಜೆ ಕಂಟಿನ್ಯೂ ಇರುತ್ತೆ. ಪೂಜೆ ನೋಡಿ, ಇದೊಂದು ಮೇಲ್ಗಡೆ ಇವಾಗ ಹೊಸ್ದಾಗಿ ಕಟ್ಸಿದ್ದಿದ್ದು ಒಂದು ಸಿಂಗಲ್ ರೂಮ್ ಇತ್ತು. ಅಲ್ಲಿ ಅದು ಮುಂದಕ್ಕೆ ಹಾಗೆ ಹೇಳ್ಕೊಂಡು ಹೊಸದಾಗಿ ಕಟ್ಸಿರೋದ್ರಿಂದ ಅಲ್ಲಿಗೂ ಹಾಗೆ ಪೂಜೆ ಮಾಡಲಿದ್ದು ಹೇಳಿ ಕರ್ಕೊಂಡು ಪೂಜೆ ಮಾಡಿಸ್ಕೊಂಡ್ವಿ. ಉಟ್ಕೊಂತಂದ್ರೆ ತಂದ್ಕೊಟ್ರೆ ಎಸಿತಾನೆ. ಅವನಿಗೆ ಪಂಚೆ ಉಟ್ಕೊಳ್ಳಿ ಬರಲ್ಲ ಅಂತ ಹೇಳಿ ಅವರೇ ಉಡ್ಸ್ಕೊಟ್ರು. ನೋಡಿ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ. ಹಾಗೆ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ಮಾತ್ರ ಖುಷಿ ಆಯಿತು ಎಲ್ಲರಿಗೂ. ಇಲ್ಲಿ ಪೂಜೆ ಮಾಡಿಕೊಟ್ಟು ಆಮೇಲೆ ನನ್ನ ಆಶೀರ್ವಾದ ತೊಗೊಂಡ್ರು. ಎಲ್ಲ ರೆಡಿ ಮಾಡಿದ್ವಿ. ಇದನ್ನು ಹೀಗೆ ಸ್ವಲ್ಪ ನೋಡಿ ನಮಗೆಲ್ಲ ಸಹಕರಿಸಿ ಧನ್ಯವಾದ ಎಲ್ಲರಿಗೂ. ಇದನ್ನು ಕಂಟಿನ್ಯೂ ಇರುತ್ತೆ ಈ ವಿಡಿಯೋನ, ದಯವಿಟ್ಟು ನೋಡಿ. ಕೊನೆಯಲ್ಲಿ ಮತ್ತೆ ಬರ್ತೀನಿ. ಅಕ್ಷತೆ ಹೂವನ್ನ ದೇವರಿಗೆ ಹಾಕ್ಬಿಡ್ತೀವಿ. ದೇವರಿಗೆ ಹಾಕ್ಬಿಟ್ಟು ಕೈ ಮುಗಿದ್ಬಿಡಿ. ಕುಲದೇವತಾಭ್ಯೋ ನಮಃ ಪ್ರಾರ್ಥನಾನ್ ಸಮರ್ಪಯಾಮಿ ನಮಸ್ಕರೋಮಿ ತದಂಗತ್ವೇನ. ಚಿನ್ನು ನೀನು ಹಾಗೆ ಇಲ್ಲಿ ನಿಂತ್ಕೋತೀನಿ, ಈ ಕಡೆ ಮುಖ ಆಗಿ. ನೀನು ಅಲ್ಲೇ ನಿಂತ್ಕೊಳ್ಳೋ.
ಸರಿ ಹೋಗುತ್ತೆ ನೋಡಿ ಅಮ್ಮ. ಹ್ಞೂ ಆಯ್ತು ರೀ, ಅವರು ಖುಷಿಯಾಗಿರ್ಬೇಕು ತಾನೆ, ನಾವು ಇದೆಲ್ಲ ಮಾಡೋದು ಅವರಿಗಾಗಿ. ಆಯಿತು ಬನ್ರೋ ಚಿನ್ನ. ಈಗ ಇಲ್ಲೊಂಚೂರು ದೊಡ್ಡಮ್ಮನ ಏನಾಗಬೇಕು, ಅಮ್ಮಂಗೆ ಒಂಚೂರು ನಮಸ್ಕಾರ ಮಾಡ್ತೀನಿ. ಇದು ನಂಗೆ ಕೊಡು, ಅಮ್ಮನ ಕೈಲಿ ಅಕ್ಷತೆ ಕೊಡಿ. ಅಮ್ಮ ನೀವು ಇಲ್ಲಿ ಬನ್ನಿ, ಇಲ್ಲಿಗೆ ಬನ್ನಿ. ಹಾಂ, ಇದನ್ನು ನಂಗೆ ಕೊಡಿ. ಇದನ್ನು ತಾಳಿ ವಿಡಿಯೋ ಮಾಡ್ತಾಯಿದ್ದೀರಾ? ಹಾಂ, ನೀವು ಅದನ್ನು ಚಿನ್ನು ಇಬ್ಬರು ನಮಸ್ಕಾರ ಮಾಡಿ. ದೀರ್ಘಾಯುಷ್ಯಾಭಿವೃದ್ಧಿರಸ್ತು. ನೀವು ಅಕ್ಷತೆ ಹಾಕಿ ಇಬ್ಬರಿಗೂ ಆಶೀರ್ವಾದ ಮಾಡಿ. ಶತಮಾನಂ ಭವತಿ ಶತಾಯು ಪುರುಷಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ದೀರ್ಘಮಾಯುರಸ್ತು ಉತ್ತರೋತ್ತರ ಅಭಿವೃದ್ಧಿರಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು. ಚಿನ್ನು ಅಲ್ಲೇ ಅಮ್ಮನ ಪಕ್ಕ ನಿಂತ್ಕೊಬಿಡ್ರ. ದೀರ್ಘಮಾಯುರಸ್ತು ಉತ್ತರೋತ್ತರ ಅಭಿವೃದ್ಧಿರಸ್ತು. ಬ್ರಹ್ಮಮೇ ಸಂದತ್ತಂ ಪ್ರಜಾಂ ಆಯುರ್ಧನಂಚ. ದೀರ್ಘಮಾಯುರಸ್ತು ಉತ್ತರೋತ್ತರ ಶೋಭೋನತ್ರಯಂ. ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಶಿರಸಾಷ್ಟಾಂಗ ಪ್ರಣಾಮಾಮಃ. ಬನ್ನಿ ಇಲ್ಲಿ ನಿಂತ್ಕೊಳ್ಳಿ. ಇಲ್ಲಿ ಬನ್ನಿ. ತಡಿ ಅಜ್ಜಿನ ಬರಲಿ. ಅಮ್ಮ ನೀವು ಬನ್ನಿ. ಆಮೇಲೆ ಮಾತ್ರ ಬನ್ನಿ. ಅಪ್ಪಾಜಿ ಕೈನಲ್ಲಿ ಅಮ್ಮನ ಕೈ ಇಬ್ಬರಿಗೂ ಕೈಲಿ ಅಕ್ಷತೆ ಕೊಡು. ಕೈಗೆ ಮಾತ್ರ ಕೊಡು, ಕೈ ಕೊಡು ಸ್ವಲ್ಪ. ಕೊಡು, ಅಲ್ಲಿ ಅಜ್ಜಿಗೂ ಕೊಡು. ದೊಡ್ಡಮ್ಮಂಗೂ ಬನ್ನಿ, ನೀವು ಬನ್ನಿ, ಇಲ್ಲೇ ನಿಂತ್ಕೊಳ್ಳಿ. ಈಗ ಎಲ್ಲ ಆಶೀರ್ವಾದ ನಿಮಗಿದೆ. ಹಾಗಾಗಿ ನಮ್ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ. ಎಲ್ರಿಗೂ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ. ನಿಮ್ಮ ಆಶೀರ್ವಾದ ಇರಬೇಕು ಅಲ್ವಾ? ಇದಕ್ಕಿಂತ ಒಳ್ಳೆ ಮಕ್ಕಳು ಇನ್ನೇನು ಬೇಕು? ಹುಡುಗರು ಏನೋ ಸಂತ. ಬನ್ನಿ, ನೀವು ನಿಂತ್ಕೊಳ್ಳಿ, ಇಲ್ಲಿ ಬನ್ನಿ. ಚಿನ್ನು ಅದನ್ನ ಅರ್ಶನ ಕುಂಕುಮ ಇತ್ತ ಇಬ್ಬರಿಗೂ ನೀವು ಆಮೇಲೆ ಅಲ್ಲಿ ಕೊಟ್ಬಿಟ್ಟು ಇಬ್ಬರು ನಮಸ್ಕಾರ ಮಾಡಿ. ಇದು ಪೂಜೆ ಮಾಡೋಕ್ಕಿಂತ ಮುಂಚೆ ಎಲ್ಲರ ಆಶೀರ್ವಾದ ತಗೊಂಡು ಮಾಡಿದ್ದು. ನಮ್ಮ ಮಾವ ಇತ್ತು ನನ್ನ ಮಗನ ಭಾಳ ಅಂದರೆ ಭಾಳ ಇಷ್ಟಪಡ್ತಾರೆ ಅಂತ ಗೊತ್ತಾಯಿತು. ಎಲ್ಲರೂ ಎಲ್ಲ ಮೊಮ್ಮಕ್ಕಳನ್ನು ಇಷ್ಟಪಡ್ತಾರೆ. ಒಂದು ಸ್ವಲ್ಪ ಸ್ಪೆಷಲ್ ಅಷ್ಟೇ ಬಟ್ ಎಲ್ಲರೂ ಖುಷಿ ಆಯಿತು. ಯಾರು ಬಂದಿದ್ರು ಎಲ್ಲರಿಗೂ ಧನ್ಯವಾದ ಹೇಳ್ತಾ. ಸೊ ನಮ್ಮ ಇದೊಂದು ಪುಟ್ಟ ಕಾರ್ಯಕ್ರಮ ಹೇಗಿತ್ತು ಅಂತ ತಿಳಿಸಿ ನಮ್ಮನ್ನೆಲ್ಲ ಹಾರೈಸಿ. 10,000 ಕಂಪ್ಲೀಟ್ ಆಗಿದ್ದಾರೆ ನನಗೆ ಸಬ್ಸ್ಕ್ರೈಬರ್ಗಳು ನಿಮ್ಮೆಲ್ಲ ಸಹಕಾರದಿಂದ. 10,000 ಅಂದರೆ ಸುಮ್ಮನೆ ತಮಾಷೆ ಮಾತಲ್ಲ. ನನಗೆ 10,000 ಕಂಪ್ಲೀಟ್ ಆಗಿ ಇನ್ನು ಮುಂದೆ ಹೋಗ್ತಾ ಇದ್ದಾರೆ. ಇನ್ನೇನು ಯೂಟ್ಯೂಬಿಂದ ಆಲ್ಮೋಸ್ಟ್ ಪೇಮೆಂಟ್ ಬರೋಕ್ಕೂ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸೊ ನಾನು ಇದಕ್ಕೆ ಎಫರ್ಟ್ ತುಂಬ ಹಾಕ್ತಾಯಿದ್ದೀನಿ, ಬಟ್ ಒಂದೊಂದು ಕಡೆ ಹಾಗಾಗಿ ಬಿಟ್ಬಿಡ್ತೀನಿ. ಇನ್ನು ಹಾಗೆ ಮಾಡಲ್ಲ. ನೆಕ್ಸ್ಟ್ ಟೈಮಿಂದ ಕಂಟಿನ್ಯೂ ಇರುತ್ತೆ ಎಲ್ಲ. ನನ್ನ ಮಗ ನನ್ನ ಮಗಳು ಇಬ್ಬರೂ ಕೂತು ಮನೆಯವರೆಲ್ಲರೂ ಕೂತು ಈ ಪೂಜೆ ಮಾಡಿಸ್ಕೊಟ್ಟಿದ್ದು ತುಂಬ ಖುಷಿಯಾಯಿತು. ಈ ಖುಷಿನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾ ಇರೋದು. शुभदिकं अस्मिन् दिने मम शिवगोत्रो जातस्य चेतन रेवती नक्षत्रे मीनराशं जातस्य चेतन नामधेयस्य चिनु निन्ने
ಯಾರು ದಿವಂತ? ಹಾ, ರೇವತಿ ನಕ್ಷತ್ರ ಅಲ್ಲ, ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರ ಮೇಷ ರಾಶೌ ಜಾತಸ್ಯ ಚೇತನ್ನಾಮಧೇಯಸ್ಯ ಪೃಥ್ವಿ ಶ್ರೀ ಕುಮಾರ್ ಎಸ್ ಅಂತ ಟಿ ಎಸ್ ಪೃಥ್ವಿ ಕುಮಾರ್. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಆಗಿತ್ತು ಹೇಳುತ್ತಿಲ್ಲ. ಉತ್ತರ ನಕ್ಷತ್ರ ಕನ್ಯಾ ರಾಶೌ ಜಾತಾಯಾಹ ಪೃಥ್ವಿ ಶ್ರೀ ನಾಮ್ಯಾಹ ತದನಂತರ ಮಮ ಇಬ್ಬರು ಮಾತೃಣಂ ನಿಮ್ಮ ನಕ್ಷತ್ರ ರೇವತಿ ಮೀನನ ಹೇಳಿ ಇಬ್ರು. ರೇವತಿ ನಕ್ಷತ್ರ ಮೀನರಾಶೌ ಜಾತಸ್ಯ ಚಂದ್ರಕಲಾ ನಾಮ್ಯಾಹ ತದನಂತರ ಆಮೇಲೆ ತಾತನ ಹೆಸರು ನಂಜು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶೌ ಜಾತಸ್ಯ ನಂಜುಂಡಪ್ಪ ನಾಮಧೇಯಸ್ಯ ತತ್ಪತ್ನೀಂ ಅವ್ರ ಹೆಂಗಸರ ಕೃಷ್ಣವೇಣಿ. ಮೃಗಶಿರಾ ನಕ್ಷತ್ರ ವೃಷಭ ರಾಶೌ ಜಾತಾಯಾಹ ಕೃಷ್ಣವೇಣಿ ನಾಮ್ಯಾಹ ತದನಂತರ ಇನ್ಯಾರಿದ್ದಾರೆ ನಿಮ್ಮ ಫ್ಯಾಮಿಲಿಯವ್ರು ಮಾತ್ರ. ನಿಮ್ಮ ಅಪ್ಪ ಇಲ್ಲ ಅಷ್ಟೇನಾ? ಸಾಕು ಕುಟುಂಬ ಬೇಡ, ಸಾಕು ಕುಟುಂಬ ಅಂತ ಮಾಡ್ತೀವಿ. ನಿಮ್ಮ ಫ್ಯಾಮಿಲಿ ಇಷ್ಟ ಅಲ್ಲ ಇಬ್ರು ಹೇಳಿ. ಮಮ ಏತೇಷಾಂ ಸರ್ವೇಷಾಂ ಕುಟುಂಬಾದೀನಾಂ ಆಯುಃ ಆರೋಗ್ಯ ಐಶ್ವರ್ಯಾದಿ ವೃದ್ಧ್ಯರ್ಥಂ ವಿದ್ಯಾ ಧನ ಸಂಪದ ಅಭಿವೃದ್ಧ್ಯರ್ಥಂ ಪುತ್ರ ಪೌತ್ರಾದಿ ಸಕಲ ಸನ್ಮಂಗಳ ಅವಾಪ್ತ್ಯರ್ಥಂ ಆದಿತ್ಯಾದಿ ನವಗ್ರಹ ಜನಿತ ಜನಿಷ್ಯಮಾನ ಸಮಸ್ತ ದೋಷಾರಿಷ್ಟ ಪರಿಹಾರಾರ್ಥಂ ಉತ್ತಮ ವಿದ್ಯಾ ಉದ್ಯೋಗ ಪ್ರಾಪ್ತ್ಯರ್ಥಂ ಸರ್ವೇಷಾಂ ಕುಟುಂಬಾದೀನಾಂ ಉತ್ತಮ ಆರೋಗ್ಯ ಪ್ರಾಪ್ತ್ಯರ್ಥಂ ಮಮ ಕುಲದೇವತಾ ಸಂಪೂರ್ಣ ಅನುಗ್ರಹ ಸಿದ್ಧ್ಯರ್ಥಂ ಕಲ್ಪೋಕ್ತ ಪ್ರಕಾರೇಣ ಮಹಾಗಣಪತಿ ಪೂಜಾ ಪೂರ್ವಕ ವರುಣವಾಸ್ತು ದೇವತಾ ಪುಣ್ಯಾಹ ವಾಚನ ಸಹಿತ ದಿವಾವಾಸ್ತು ಹೋಮ ತಥಾ ಸರ್ವಸಿದ್ಧಿ ಮಹಾಗಣಪತಿ ಹೋಮಪೂರ್ವಕ ಬಲಿಹರಣ ಆಖ್ಯಂ ಅದ್ಯ ಕರಿಷ್ಯೆ. ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದು ಪ್ರಾರ್ಥನೆ ಮಾಡಿಕೊಂಡು ಗಣಪತಿ 2 ಕಲಶ ಅಲ್ಲಿಗೆ ಹಾಕಿ ಅದನ್ನು ಪೂಜಾ ಪ್ರಾರಂಭ ಕಾಲೇಶು ಮನಸೋದ್ದಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ. ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಟ್ಕೊಳ್ಳಿ ಅದನ್ನ. ಈ 3 ಬೆರಳಲ್ಲಿ 2 ತಗೊಂಡು ಗಣಪತಿಗೆ ಮೊದಲು 2 ಹಾಕಿ ಅಲ್ಲಿ ಗಣಪತಿಗೆ 2 ಕಲಶಕ್ಕೆ 2 ಮಿಕ್ಕಿದ ಪೂರ್ತಿ ರೈಟ್ ಹ್ಯಾಂಡಿಗೆ ಹಾಕೊಂಡು ಈ ಗಣಪತಿ ಕಳಶ ದಿವಾವಾಸ್ತು ಕಳಶ ಮತ್ತು ಹಿಂಗೆ ಹಾಕ್ಕೊಳ್ಳೋದು. ಪ್ರಾರಂಭ ಕಾಲೇಶು ಮನಸೋದ್ದಿಷ್ಟ ಪ್ರಾರ್ಥನಾ ಅಲ್ಲಿಂದನೇ ಹಾಕೋದು ಮನಸೋದ್ದಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ ನಮಸ್ಕರೋಮಿ. ಅಥ ಮಹಾಗಣಪತಿಯನ್ನು ಸಂಧ್ಯಾವಂದನಾನ್ ಹಾಗೆ ಕೈನಲ್ಲಿ ಇಟ್ಕೊಂಡು ಗಣಪತಿ ಪ್ರಾರ್ಥನೆ ಮಾಡ್ತೀವಿ. ಓಂ ಏಕದಂತಂ ಸರ್ವಸಿದ್ಧಿ ಶ್ರೀ ಮಹಾಗಣಪತಿ ಇಲ್ಲಿಗೆ ಹಾಕ್ಬಿಡಿ. ಮಹಾಗಣಪತಿ ಸ್ಥಾಪಯಾಮಿ ಆವಾಹಯಾಮಿ ವರುಣ ಸ್ಥಾಪಯಾಮಿ ಇದನ್ನ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ಳಿ. ಇದನ್ನ ರೈಟ್ ಹ್ಯಾಂಡಲ್ಲಿ ತಗೊಂಡು ಈ ಹೂವನ್ನ ನೀರಲ್ಲಿ ಮುಟ್ಟಿಸ್ಬಿಟ್ಟು ಗಣಪತಿಗೆ ಕಲಶಕ್ಕೆ ಪ್ರೋಕ್ಷಣೆ ಮಾಡಬೇಕು. ಹೀಗೆ ಚಿನ್ನ ತಮ್ಮನ ಕೈ ಮುಟ್ಕೋಬೋದು. ಪ್ರೋಕ್ಷಣೆ
ಗಂಧಾನಂತರಂ ಚೂರ್ಣಂ ಸಮರ್ಪಯಾಮಿ ಚಂದನಾಗರ ಕಸ್ತೂರಿ ಕುಂಕುಮಾಂ ಚಂದನಂ ಲೇಪಿತಾಂ ಕುಂಕುಮಚೂರ್ಣಂ ಸಮರ್ಪಯಾಮಿ ಹರಿದ್ರಾ ಕುಂಕುಮ ಚಂದನ ಪೂಜಾನಂತರಂ ಪುಷ್ಪಾಣಿ ಸಮರ್ಪಯಾಮಿ ಇಲ್ಲಿ ಗಾಳಿ ಪುಷ್ಪಾಣಿ ಸಮರ್ಪಯಾಮಿ ಇಬ್ಬರು ಒಂದೊಂದರಿಂದ ಇಲ್ಲಿ ಪೂಜೆ ಓಂ ಸುಮುಖಾಯ ನಮಃ ಓಂ ಏಕದಂತಾಯ ನಮಃ ಓಂ ಕಪಿಲಾಯ ನಮಃ ಓಂ ಗಜಗಣಾಯ ನಮಃ ಓಂ ಲಂಬೋದರಾಯ ನಮಃ ಓಂ ವಿಕಟಾಯ ನಮಃ ಓಂ ವಿಘ್ನರಾಜಾಯ ನಮಃ ಓಂ ಧೂಮ್ರಕೇತವೇ ನಮಃ ಹಿಡ್ಕೊಂಡು ವನಸ್ಪತಿ ಸ್ವಲ್ಪ ಹೂ ಕುಡಿಯೋಣ ಕೈಗೆ ರೂಪಾನಂತರಂ ಚಿನ್ನೋಂಕೈ ನೀರಾಕಿ ಮೋಕ್ಷ ಪ್ರೇಷಿಚ್ಚಾಯ ಪುರತತ್ತಾಯ ಕದಳಿ ಫಲ ಗುಡಕಂಡವಹ ಚಿನ್ನುನಿ ಈ ಥರ ಹೂವನ್ನು ಬೆಲ್ಲದಚ್ಚು ಬಾಳೆಹಣ್ಣಿಗೆ ಹೀಗೆ ನೈವೇದ್ಯ ಮಾಡಿ ಹೂವನ್ನು ಗಣಪತಿಗೆ ಕಳಶಕ್ಕೆ ಹಾಕ್ಬಿಡ್ತೀವಿ ಆವಾಯ ದೇವತಾಭ್ಯೋ ನಮಃ ಪುರತತ್ತಾಯ ಗುಡಕಂಡ ಕದಳಿ ಫಲ ಮಹಾನೈವೇದ್ಯಂ ನಿವೇದಯಾಮಿ 6 ಸಾರಿ ಹೀಗೆ ಮಾಡು ಚಿನ್ನ ಪ್ರಾಣಾತ್ಮನೇ ನಮಃ ಅಪರಾತ್ಮನೇ ನಮಃ ಜ್ಞಾನಾತ್ಮನೇ ನಮಃ ಜ್ಞಾನಾತ್ಮನೇ ನಮಃ ಸ್ಮರಾತ್ಮನೇ ನಮಃ ಸಚ್ಚಿದಾನಂದ ಬ್ರಹ್ಮಣೇ ನಮಃ ನೈವೇದ್ಯಂ ಸಮರ್ಪಯಾಮಿ ತಾಂಬೂಲಾನಿ ಸಮರ್ಪಯಾಮಿ ಗಣಪತಿ ಮುಗಿಸಿ ಇದರಲ್ಲಿ ನೀವು ಎರಡು ಕಳಶಿ ಮುಗಿಸಿ ಇದರಲ್ಲಿ ಪೂಜೆ ಕಮ್ಮಿ ಕೂತ್ಕೋಬಾರ್ದು ನೀವು ಕೂತ್ಕೊಳ್ಳಿ ನೀವು ಸ್ವಲ್ಪ ಹೂ ಇಟ್ಕೊಂಡು ಇಬ್ರು ಕೈ ಇಟ್ಕೊಂಡು ಆರ್ತಿ ಮಾಡಿ ನೀಲಾಚರಂ ಸಮರ್ಪಯಾಮಿ ಆ ಹೂವನ್ನು ಮಂಗಳಾರತಿ ಸುತ್ತಕಟ್ಟಿ ಇಲ್ಲ ಹಾಕ್ಬಿಡಿ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ದೇವರಕ್ಷಾಮದಾಯಾಮಿ ಇಬ್ರು ಮಂಗಳಾರತಿ ತಗೊಳ್ಳಿ ದೇವರಕ್ಷಾಮದಾಯಾಮಿ ಸುಪ್ರೀತ ಸುಪ್ರಸನ್ನೋ ತದಂಗತ್ವೇನ ಸರ್ವಸಿದ್ದೇಶ್ವರಿ ಮಹಾಗಣಪತಿ ದೇವತಾಭ್ಯೋ ನಮಃ ಅಮ್ಮ ನೀವು ಮಂಗಳಾರತಿ ತಗೊಂಡು ಹಾಗೆ ಪಾಸ್ ಮಾಡಿ ಕೂತ್ಕೊಂಡೆ ಕೊಡಿ ಅವರವರ ತಗೊಂಡು ಪ್ರಾರ್ಥನಂಚ ಕರಿಷ್ಯೆ ಇಬ್ರು ಕೈ ಮುಕ್ಕೊಂಡು ನಾ ಹೇಳ್ದಂಗೆ ಹೇಳಿ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಗಣನಾಯಕ ಸರ್ವಸಿದ್ಧಿ ಮಹಾಗಣಪತಿ ದೇವತಾ ಸಂಪೂರ್ಣ ಅನುಗ್ರಹ ಸಿದ್ಧಿರಸ್ತು ಗಣಪತಿ ಪಾದಕ್ಕೆ ಹಾಕಿ ಮೂರ್ತಿ ನಮಸ್ಕಾರ ಮಾಡ್ತಾ ಸುಪ್ರಸನ್ನೋ ಭರದೋ ಮಹಾಗಣಪತಿ ದೇವತಾ ಪೂಜಾ ಸಂಪೂರ್ಣ ಪ್ರಸಾದ ಸಿದ್ಧಿರಸ್ತು ತದಂಗತ್ವೇನ ನೀವೊಂದು ದಳ ತಗೊಂಡು ಹಂಗೆ ಎಲ್ರಿಗೂ ಕೊಡಿ ಅಮ್ಮ ಪ್ರಸಾದ ಸಿದ್ಧಿರಸ್ತು ತಥಾ ಕಳಶಂ ದೃಷ್ಟ್ವಾ ಹೀಗೆ ಹಿಡ್ಕೊಂಡಿರ್ತೀವಿ ಕೈ ಮುಟ್ಕೊಂಡು ಹೇಳಿ ಮಯ ನೂತನ ನಿರ್ಮಿತ ಅಸ್ಮಿನ್ ಗೃಹೇಶು ಸಂಕಲ್ಪಿತ ಇದ್ರ ಮೇಲೆ ಇಟ್ಕೋ ಚಿನ್ನ ದೊಡ್ಡದ್ರ ಮೇಲೆ ಎರಡನ್ನು ಸೇರಿಸಿ ರೈಟ್ ಹ್ಯಾಂಡ್ ಅಲ್ಲಿ ಇಟ್ಕೋ ಎರಡನ್ನು ಸೇರಿಸಿ ರೈಟ್ ಹ್ಯಾಂಡ್ ಚಿನ್ನ ನೀನು ಕೈ ಮುಟ್ಕೋ ಸರ್ವ ಸಿದ್ದೇಶ್ವರಿ ಮಹಾಗಣಪತಿ ದೇವತಾ ಹೋಮೇ ಕರ್ಮಣಿ ವಾಯವ್ಯ ಸಂಧಿಮಾನವ್ಯ ಆ ತುಪ್ಪವನ್ನ ನೋಡಿಲ್ಲಿ ಆ ತುಪ್ಪವನ್ನ ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ಮೂಲೆವರೆಗೂ ಸುರಿಸ್ಕೊಂಡ ಇಲ್ಲಿಂದ ಬೀಳ್ಬೇಕು ಹಂಗೆ ವಾಯವ್ಯ ಸಂಧಿಮಾನವ್ಯ ನೋಡು ನಾ ಕೈ ಹೆಂಗ್ ತೋರಿಸಿದೀನಿ ಇಲ್ಲಿಂದ ಹಿಂಗ್ ಹೋಗ್ಬೇಕಲ್ವಾ ವಾಯುವ್ಯ ಸಂಧಿಮಾರಭ್ಯ ಆಗ್ನೇಯ ಪರ್ಯಂತರಂ ಸಂತತ ವ್ರಜೋಂ ಸ್ವಾಹ ಅಗ್ನೇ ಪ್ರಜಾ ಸ್ವಾಹ ಅಗ್ನೇ
ದೊಡ್ಡ ಹೋಮದ ಸೌಟನ್ನು ಬಾಳೆ ಎಲೆ ಮೇಲೆ ಇಟ್ಬಿಡು ಚಿನ್ನ. ಇದೊಂದು ಮಾತ್ರ ಇದಕ್ಕೆ ಬಲಗಡೆ ಕೇಳಿದ್ದು ಇದು ನಾನು ಏನು ಹೇಳ್ತೀನೋ ಅಷ್ಟೇ ಬಿಟ್ಬಿಡಿ. ನೀವು ಇಬ್ರು ಹೇಳಿದ್ರೆ ಅವ್ನಿಗೆ ಹಂಗೆ ಆಗ್ತದೆ. ನಾನು ಹೇಳ್ದಂಗೆ ಮಾಡು, ಏನೂ ಟೆನ್ಷನ್ ಇಲ್ಲ ಆಯ್ತಾ. ನಿಧಾನ ಹೇಳ್ತೀನಿ, ನಾನು ಹೇಳ್ದಂಗೆ ಮಾಡಲೇಬೇಕು. ನೀವು ಮಾಡಲಿಲ್ಲ ಅಂದ್ರೆ ಇನ್ನೂ ಲೇಟ್ ಆಗುತ್ತೆ ಆಯ್ತಾ. ತದಂಗತ್ವೇನ ಮಹಾಗಣಪತಿ ದೇವತಾ ಹೋಮ ಪೂಜಾಂಕರಿಷ್ಯೆ. ಅದಕ್ಕೆ ಆ ಕಡೆ ಇಟ್ಬಿಡಿ. ಅವಾಯ್ತ ದೇವತಾ ಇದನ್ನೋಮ ಆಸನಮಿದಂ ಸ್ವಾಹ. ಅವಾಯ್ತ ದೇವತಾ ಇದನ್ನೋಮ ಅರ್ಘ್ಯಮಿದಂ ಸ್ವಾಹ. ಪಂಚ ತೆಕ್ಕೊಳ್ಳೋ ಫಸ್ಟು. ಸ್ವಾಗತಮಿದಂ ಸ್ವಾಹ. ಅವಾಯ್ತದೆ ಸ್ವ ಮಾಡು. ನೋಡಿ ನಮ್ಮ ಕೈಯೆಲ್ಲ ಇದೆಲ್ಲ ಅದೇ ಮಾರ್ಕು ದಿನ ಇದೆ. ಆ ಧ್ಯಾನಮಿದಂ ಸ್ವಾಹ. ಅವಾಯ್ತ ದೇವತಾ ಇದನ್ನೋಮ ಅರ್ಘ್ಯಮಿದಂ ಸ್ವಾಹ. ಅವಾಯ್ತ ದೇವತಾ ಇದನ್ನೋಮ ಆಚಮನಮಿದಂ ಸ್ವಾಹ. ಅವಾಯ್ತ ದೇವತಾ ಇದನ್ನೋಮ ಧೂಪಮಿದಂ ಸ್ವಾಹ. ಅವಾಯ್ತ ದೇವತಾ ಇದನ್ನೋಮ ದೀಪಮಿದಂ ಸ್ವಾಹ. ಅವಾಯ್ತ ಏಕದಂತಂ ಚೋತ್ಪಕರಣಂ ಗತವೃತಂ ಚತುರ್ಭುಜಂ ಆಜಾಂಕುಶಧರಂ ದೇವಂ ಧ್ಯಾಯೇತ್ ಶ್ರೀವಿನಾಯಕಂ ಸ್ವಾಹ. ಮಹಾಗಣಪತಯೇ ನಮಃ. ಓಂ आज्ञं परिपूर्णाहुते अद्यामेव प्रतिष्ठते स्वाहा. पूर्ण आ बಟ್ಟೆ ಬಿಟ್ಬಿಟ್ಟು ಬಟ್ಟೆನ ಹಾಗೆ ಕೂತು ಬಟ್ಟೆ ಬಿಟ್ಬಿಡು. ಪೂರ್ಣಾಹುತಿ ಮುಹೂರ್ತಸ್ತು ಮುಹೂರ್ತ ಅಸ್ತಿತ್ಯರಂತು ಪೂರ್ಣಾಹುತಿ ಮುಹೂರ್ತಮಸ್ತು. ಉತಶಿಷ್ಟ ಆದ್ಯ ಪೂರ್ಣಾಹುತಿ ಕೃತ್ವ ಓಂ ಹೀಗೆ ಇಟ್ಕೊಂಡಿರ್ಬೇಕು. ಇನ್ನು ನೀನು ಕೈ ಮುಟ್ಕೊ. ದಿವಾವಾಯಿ ವಾರಾತೋ ವಿಘ್ನಶಾಂತಿ ಭವಿಷ್ಯತಿ. ನರನಾರೀಂದ್ರ ಐಶ್ವರ್ಯಂ ಆರೋಗ್ಯಂ ಪ್ರತಿಭದ್ರಂ ಗ್ರಹ ನಕ್ಷತ್ರ ತಾಂ ಸರ್ವ ಪ್ರಶಮನಂ. ನಲ್ಲಿ ಆಫೀಸಲ್ಲಿ ಕಟ್ಟಾರ ಬಿಡ ತೋರ್ಸಾರ ಬಿಡ. ಮಿಷಿನಲ್ಲಿ ಓಡ್ತಾ ಇದ್ದಾನೆ ಮಿಷಿನ್ ಓಡ್ತಾ ಇದ್ದಾನೆ. ಒಂದು ಆರತಿ ಮಾಡಿ. ಈ ಸಣ್ಣದೊಂದು ಕಾರ್ಯಕ್ರಮ ಹೇಗಿತ್ತು ಅಂತೇಳಿ ತಿಳಿಸಿ. ಇಬ್ಬರದ್ದು ಪೂಜೆ ಮುಗಿದಿದೆ, ಹೋಮ ಎಲ್ಲ ಕಂಪ್ಲೀಟ್ ಆಗಿದೆ. ಹಾಗಾಗಿ ಇಬ್ಬರೂ ಆರತಿ ಮಾಡ್ತಾಯಿದ್ದಾರೆ. ಆರತಿ ಮಾಡಿ ದುಡ್ಡು ಹಾಕಬೇಕು ಅಂದಾಗ ಅಮ್ಮ ಎಲ್ಲ ಕೊಡಮ್ಮ ಅಂತ ಕಣ್ಣಲ್ಲೇ ಸಿಗ್ನಲ್ ಮಾಡ್ದೆ. ಅದನ್ನು ಕೂಡ ಹಾಕಿ ಬಟ್ ತುಂಬ ಚೆನ್ನಾಗಿತ್ತು. ಮಾತ್ರ ಏನೋ ಒಂಥರ ಖುಷಿ ಆಯಿತು. ಈ ನೆಮ್ಮದಿಗಾಗಿ ಕಾಯ್ತಾ ಇದ್ದಿದ್ದು. ಸೊ ಬಂದವ್ರಿಗೆಲ್ಲರಿಗೂ ಬಿಸಿಬೇಳೆ ಭಾತು, ಮೊಸರನ್ನ, ವಡೆ ಮತ್ತು ಕಜ್ಜಾಯ ಎಲ್ಲ ತರಿಸಿದ್ವಿ. ಕ್ಯಾಟ್ರಿಂಗ್ ಹೇಳಿದ್ವಿ. ಕ್ಯಾಟ್ರಿಂಗ್ ಅವ್ರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ತುಂಬ ಖುಷಿಯಾಯಿತು ಮಾತ್ರ. ಬಂದವರು ನಮ್ಮ ಮಾವನ ಫ್ರೆಂಡ್ಸ್ಗಳು, ನಮ್ಮ ಚಿಕ್ಕ ಮಾವವರು, ನಮ್ಮ ಮಾವ ಅವರು ಮತ್ತು ನಮ್ಮ ಮಾವರ ಫ್ರೆಂಡ್ಸ್ಗಳು, ಚೇತನ್ ಫ್ರೆಂಡ್ಸ್ಗಳು ಎಲ್ಲರೂ ಬಂದಿದ್ದರು. ನಮ್ಮ ಮನೆಯವ್ರ ನಾದಿನಿ ತಂಗಿಯವರೆಲ್ಲ ಬಂದಿದ್ದರು. ಭಾಳ ಖುಷಿಯಾಯಿತು. ಇದು ನಮ್ಮ ದೊಡ್ಡತ್ತೆಯವರು, ಇವರು ನಮ್ಮ ನಾದಿನಿ, ದೊಡ್ಡ ನಾದಿನಿಯವರು, ಅವ್ರ ಯಜಮಾನರು ಕುಮಾರಣ್ಣ ಅಂತೇಳಿ. ಭಾಳ ಖುಷಿಯಾಯಿತು. ಇದೇ ಥರ ನಮಗೆ ಈ ಖುಷಿನ ಸದಾ ಯಾವಾಗಲೂ ಸಿಗ್ತಾ ಇರಲಿ ಅಂತ ಹೇಳ್ಬಿಟ್ಟು ಮನಸ್ಫೂರ್ತಿಯಾಗಿ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ. ತಾತ ಮೊಮ್ಮಗ ಭಾಳ ಖುಷಿಯಾಯಿತು. ಧನ್ಯವಾದ ಎಲ್ಲರಿಗೂ. ಮತ್ತೊಂದು ವಿಡಿಯೋದಾಗೆ ಸಿಗ್ತೀನಿ.